ಗಳ ಜೊತೆಯಲ್ಲಿ ಇದೀಗ ಲಘು ಶಾಸ್ತ್ರೀಯ ಶೈಲಿಯಲ್ಲಿ ನೃತ್ಯವೊಂದನ್ನು ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಕನ್ನಡ ನಾಡಿನ ಹಲವಾರು ಶ್ರೇಷ್ಠ ರಚನಾಕಾರರಲ್ಲಿ ಒಬ್ಬರಾದಂತಹ KS ನರಸಿಂಹಸ್ವಾಮಿಯವರ ಒಂದು ಸುಂದರ ರಚನೆ. ಇದರ ಪ್ರಥಮ ಸಾಲಿನಲ್ಲಿ ಕರಾವಳಿಯ ತೀರದ ಸುಂದರವಾದಂತಹ ಅಲೆಗಳನ್ನು ವರ್ಣಿಸ್ತಾರೆ. ಪಡುವಣ ಕಡಲಿನ ನೀಲಿಯ ಬಣ್ಣ ಎನ್ನುವಂತಹ ಸಾಲಿನೊಂದಿಗೆ ಈ ನೃತ್ಯದ ಹಾಡು ಪ್ರಾರಂಭ ಆಗ್ತದೆ. ಇದರಲ್ಲಿ ಕರ್ನಾಟಕದ ಭಾಷೆಯ, ಸಂಸ್ಕೃತಿಯ, ಸೌಂದರ್ಯದ, ವೈವಿಧ್ಯತೆಯ ವಿವರಣೆ ಇದೆ. ಇಲ್ಲಿ ಅರಳದಿಹ ಹೂವುಗಳಿಲ್ಲ, ಹಾಡಲು ಬಾರದ ಹಕ್ಕಿಗಳಿಲ್ಲ ಅಂತ ಅತ್ಯಂತ ಚೆನ್ನಾಗಿ ವಿವರಿಸಿದ್ದಾರೆ ಕವಿಗಳು. ಈ ನೃತ್ಯದಲ್ಲಿ ನಮ್ಮ ರಾಜ್ಯದ ಹಲವು ಶ್ರೇಷ್ಠ ಜನಪದ ಶೈಲಿಯ ನೃತ್ಯಗಳಾದಂತಹ ಡೊಳ್ಳು ಕುಣಿತ, ಕರಗ, ಕಂಸಾಳೆ, ಗೀಗೀಪದ ಇತ್ಯಾದಿ ನೃತ್ಯಗಳ ಸಂಕ್ಷಿಪ್ತ ಭಾಗಗಳನ್ನು ಸೇರಿಸಿಕೊಂಡಿದ್ದೇವೆ. ಕಲಾಭಿಮಾನಿಗಳೇ, ಇವತ್ತಿನ ನೃತ್ಯ ಕಾರ್ಯಕ್ರಮದ ಸುಮಾರು 90% ಹಾಡುಗಳು ಗಾನ ನೃತ್ಯ ಅಕಾಡೆಮಿಯ ಸ್ವಂತ ನಿರ್ಮಾಣದ್ದಾಗಿರುತ್ತದೆ. ಅಂಥದ್ರಲ್ಲಿ ಈ ಮುಂದಿನ ನೃತ್ಯವೂ ಸಹ ಅಕಾಡೆಮಿಯ ಸ್ವಂತ ನಿರ್ಮಾಣದ್ದು. ಇದರ ಗಾಯನವನ್ನು ನಮ್ಮ ನಾಡಿನ ಪ್ರಖ್ಯಾತ ಗಾಯಕರಲ್ಲೊಬ್ಬರಾದಂತಹ ಪಂಡಿತ್ ಜಯತೀರ್ಥ ಮೇವುಂಡಿ ಅವರು ಹಾಡಿದ್ದಾರೆ. ಹಾಗೆ ಸಂಗೀತ ಬಾಲಚಂದ್ರ, ಎದೆ ತುಂಬಿ ಹಾಡಿದನು ಖ್ಯಾತಿಯ ಸಂಗೀತ ಬಾಲಚಂದ್ರ ಅವರ ಧ್ವನಿಯನ್ನು ಸೇರಿಸಿಕೊಂಡಿದ್ದೇವೆ. ಮಂಗಳೂರಿನ ಗುರುರಾಜ್ ಇವರ ಸಂಗೀತ ನಿರ್ವಹಣೆ, ನೃತ್ಯ ಸಂಯೋಜನೆ ಹಾಗೂ ಪ್ರಸ್ತುತಿ ಗಾನ ನೃತ್ಯ ಅಕಾಡೆಮಿ.
ಬೆಳಗಿನ ನಾಡಿದು ಚಂದನದಂಚಿನ ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು. ಇಲ್ಲಿ ಹರಳದಿಯ ಹೂಗಳಿಲ್ಲ, ಇಲ್ಲಿ ಹರಳದಿಯ ಹೂಗಳಿಲ್ಲ, ಹಾಡಲು ಬಾರದ ಹಕ್ಕಿಗಳಿಲ್ಲ, ಹಾಡಲು ಬಾರದ ಹಕ್ಕಿಗಳಿಲ್ಲ, ಸಾವಿರ ದೀಪಗಳ ಮನೆಯೊಳಗೆ, ಸಾವಿರ ದೀಪಗಳ ಮನೆಯೊಳಗೆ ಶರಣೆನ್ನುವೆನು ವೀಣಾದನಿಗೆ, ಶರಣೆನ್ನುವೆನು ವೀಣಾದನಿಗೆ. ಕನ್ನಡ ನಾಡಿದು ಮಿಂಚುವ ಕಣ್ಣಿನ, ಕನ್ನಡ ನಾಡಿದು ಮಿಂಚುವ ಕಣ್ಣಿನ ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಸಿರಿಗನ್ನಡ ಇದನ್ನು ನರ್ತಿಸ್ತಾ ಇದ್ದಾರೆ. ಹರಿಹರಿ ರಾಮನಾಮ ಎನ್ನುವಂತಹ ತೆಲುಗು ಭಾಷೆಯ ಈ ಭಜನೆಯಲ್ಲಿ ಭಕ್ತೆಯರು ಶ್ರೀರಾಮನನ್ನು ಸ್ತುತಿಸ್ತಿದ್ದಾರೆ, ಆತನ ಶ್ರೇಷ್ಠ ಗುಣಗಳನ್ನು ಹೊಗಳ್ತಾ ಇದ್ದಾರೆ. ಇಲ್ಲಿ ಭಕ್ತೆಯಾದಂತಹ ಶಬರಿ, ವೃದ್ಧೆಯಾದಂತಹ ಆಕೆ ಶ್ರೀರಾಮನನ್ನು ಕಾಯ್ತಾಳೆ ಕಾಯ್ತಾಳೆ. ಆತನ ಬರುವಿಕೆಗಾಗಿ ಕಾಯ್ತಾ ಇದ್ದಂತಹ ಆಕೆಗೆ ಕೊನೆಗೆ ಶ್ರೀರಾಮನ ದರ್ಶನವಾಗ್ತದೆ ಹಾಗೂ ಆಕೆಗೆ ಮೋಕ್ಷವನ್ನು ನೀಡ್ತಾನೆ ಶ್ರೀರಾಮ. ಈ ಕಥೆಯನ್ನು ಸಂಕ್ಷಿಪ್ತವಾಗಿ ಈ ನೃತ್ಯದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇದೀಗ ತಮ್ಮ ಮುಂದೆ ಶ್ರೀರಾಮನ ಭಜನ್ ಹರಿಹರಿ ರಾಮನಾಮ. ಹರಿಹರಿ ರಾಮ ನಾಮ ನನ್ನರ ಮರ ಜೋಡಗು, 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 ಹರಿಹರಿ ರಾಮ ನಾಮ ನನ್ನರ ಮರ ಜೋಡಗು. ನಿರತಮು ನೀ ನಾಮ ಸ್ಮರಣೆಗೆ ಮರ
ಮರನು ಹರಿಗರಿ ರಾಮ ನಾಮ ನರ ಮರ ಜೂಡು ದಶರಥ ನಂದನ ದಶಮುಖ ಮರ್ದನ ದಶರಥ ನಂದನ ದಶಮುಖ ಮರ್ದನ ದಶರಥ ನಂದನ ದಶಮುಖ ಮರ್ದನ ದಶರಥ ನಂದನ ದಶಮುಖ ಮರ್ದನ ಪಶುಪತಿ ರಂಜನ ಪಾಪ ವಿಮೋಚನ ಪಶುಪತಿ ರಂಜನ ಪಾಪ ವಿಮೋಚನ ಪಶುಪತಿ ರಂಜನ ಪಾಪ ವಿಮೋಚನ ಪಶುಪತಿ ರಂಜನ ಪಾಪ ವಿಮೋಚನ ಹರಿ ಹರಿ ರಾಮ ನಾಮ ನರ ಮರ ಜೋಡಗು ಹರಿ ಹರಿ ರಾಮ ನಾಮ ನರ ಮರ ಜೋಡಗು ನಿರತಮು ನೀ ನಾಮ ಸ್ಮರಣೆ ಮರನು ನಿರತಮು ನೀ ನಾಮ ಸ್ಮರಣೆ ಮರನು ಹರಿ ಹರಿ ರಾಮ ನಾಮ ನರ ಮರ ಜೋಡಗು ಮಣಿಮಯ ಭೂಷಣ ಮಂಜುಳ ಭಾಷಣ ಮಣಿಮಯ ಭೂಷಣ ಮಂಜುಳ ಭಾಷಣ ಮಣಿಮಯ ಭೂಷಣ ಮಂಜುಳ ಭಾಷಣ ಮಣಿಮಯ ಭೂಷಣ ಮಂಜುಳ ಭಾಷಣ ರಣಜಯ ಭೀಷಣ ರಘುಕುಲ ಭೂಷಣ ರಣಜಯ ಭೀಷಣ ರಘುಕುಲ ಭೂಷಣ ಪತಿತ ಪಾವನ ರಾಮ ಶ್ರೀರಾಮ ರಾಮ ಪತಿತ ಪಾವನ ರಾಮ ಭದ್ರಾಚಲ ಧಾಮ 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 ಸತತಮು ಶ್ರೀರಾಮ ದಾಸು ನನ್ನೇಲುಮ ಸತತಮು ಶ್ರೀರಾಮ ದಾಸು ನನ್ನೇಲುಮ ಸತತಮು ಶ್ರೀರಾಮ ದಾಸು ನನ್ನೇಲುಮ ಸತತಮು ಶ್ರೀರಾಮ ದಾಸು ನನ್ನೇಲುಮ ಹರಿ 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 ರಾಮ ನಾಮ ನನ್ನರ ಮರ ಜೋಡಗು ಹರಿ 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 ರಾಮ ನಾಮ ನನ್ನರ ಮರ ಜೋಡಗು ನಿರತಮು ನೀ ನಾಮ ಸ್ಮರಣೆಯೇ ಮರನು ಹರಿ ಹರಿ ರಾಮ ನಾಮ ನನ್ನರ ಮರ ಜೋಡಗು ನಿರತಮು ನೀ ನಾಮ ಸ್ಮರಣೆಯೇ ಮರನು ನಿರತಮು ನೀ ನಾಮ ಸ್ಮರಣೆಯೇ ಮರನು ನಿರತಮು ನೀ ನಾಮ ಸ್ಮರಣೆಯೇ ಮರನು ಸ್ಮರಣೆಯೇ ಮರನು ಸ್ಮರಣೆಯೇ ಮರನು ಸ್ಮರಣೆಯೇ ಮರನು ಸ್ಮರಣೆಯೇ ರಾಮನ ಮಂದಿರವಾದಂತಹ ಈ ಸುಸಂದರ್ಭದಲ್ಲಿ ಮತ್ತೊಂದು ಶ್ರೀರಾಮನ ಸ್ತುತಿಯನ್ನು ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಇಲ್ಲಿ ಶ್ರೀರಾಮನ ಹಲವಾರು ಕಥೆಗಳನ್ನು ಬಿಂಬಿಸ್ತಾ ಇದ್ದೇವೆ. ಮೊದಲಿಗೆ ಆತನ ಶ್ರೀರಾಮಾಯಣದಲ್ಲಿ ಬರುವಂತಹ ಮುಖ್ಯ ಕಥೆಗಳಲ್ಲಿ ಒಂದಾದಂತಹ ತಾಟಕಿ ಹಾಗೂ ಮಾರೀಚ ಸುಬಾಹುಗಳನ್ನು ವಧಿಸುವಂತಹ ಶ್ರೀರಾಮ. ಬಳಿಕ ಅತ್ಯಂತ ಪ್ರಖ್ಯಾತವಾದಂತಹ ಕಥೆ ಸೀತಾ ಸ್ವಯಂವರದ ಕಥೆ.
ಅತ್ಯಂತ ಶಕ್ತಿಶಾಲಿಯಾದಂತಹ ಶಿವಧನುಸ್ಸನ್ನು ಮುರಿಯಲು ಅಸಮರ್ಥರಾದಂತಹ ರಾಜಾದಿರಾಜರು ಮಾತ್ರವಲ್ಲ, ರಾವಣನಂತಹ ಸಮರ್ಥರು ಬಂದು ವಿಫಲರಾಗಿ ತೆರಳ್ತಾರೆ. ನಂತರ ಶ್ರೀರಾಮ ಆ ಬಿಲ್ಲನ್ನು ಸಲೀಸಾಗಿ ಹೇಗೆ ಎತ್ತಿ ಹೆದೆ ಏರಿಸ್ತಾನೆ, ಆ ಸಂದರ್ಭದಲ್ಲಿ ಅದು ಮುರಿದು ಹೋಗಿ ಸೀತೆ ಶ್ರೀರಾಮನನ್ನು ವಿವಾಹವಾಗ್ತಾಳೆ. ಇಂತಹ ಸಂದರ್ಭಗಳನ್ನು ಬಿಂಬಿಸುವಂತಹ ಭಜನ್ ಇದೀಗ ತಮ್ಮ ಮುಂದೆ. ತದನಂತರ ಕೇವಲ 2 ನೃತ್ಯಗಳೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ತಮ್ಮೆಲ್ಲರ ಪ್ರೋತ್ಸಾಹವನ್ನು ನಮ್ಮಲ್ಲಿ ನಿರಂತರವಾಗಿ ಯಾಚಿಸುತ್ತಾ ಇದೀಗ ಶ್ರೀರಾಮನ ಅಭಂ ಕಂಡಂತಹ ಹಲವಾರು ಸ್ವಾತಂತ್ರ್ಯ ಯೋಧರಲ್ಲಿ ಪ್ರಮುಖರೆನಿಸಿಕೊಂಡವರು ವೀರ ಸಾವರ್ಕರ್ ಅವರು. ಅವರ ಒಂದು ಪ್ರಖ್ಯಾತ ರಚನೆ ಜಯೋಸ್ತುತೆ, ಇದನ್ನು ತಮ್ಮ ಮುಂದೆ ಇದೀಗ ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದ ಆ ಸಂದರ್ಭದಲ್ಲಿ ಹಲವು ಅಮಾಯಕರು ತಮ್ಮ ಜೀವವನ್ನು ಕೊಟ್ಟಿರ್ತಾರೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನಡೆದಂತಹ ದಬ್ಬಾಳಿಕೆಗೆ ಒಳಗಾದಂತಹ ಹಲವಾರು ಭಾರತೀಯರು ಹುತಾತ್ಮರಾಗಿದ್ದಾರೆ. ಅಂತಹ ನಮ್ಮ ಭಾರತದ ಕಥೆಯನ್ನು ಈ ನೃತ್ಯದ ಮೂಲಕ ಕಟ್ಟಿಕೊಡುವಂತಹ ಪ್ರಯತ್ನ ನಮ್ಮದು. ವೀರ್ ಸಾವರ್ಕರ್ ಅವರು ಈ ರಚನೆಯಲ್ಲಿ ಒಂದು ಸುಂದರವಾದ ಮಾತು ಹೇಳಿದ್ದಾರೆ. ನನ್ನ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವುದು ನನ್ನ ಜೀವನ, ದೇಶವನ್ನು ಮರೆತು ಜೀವಿಸುವುದು ನನ್ನ ಮರಣ ಅಂತ. ಅಂತಹ ಸುಂದರವಾದ ಸಾಲುಗಳು ಈ ಹಾಡಿನಲ್ಲಿ ಅಡಕವಾಗಿದೆ. ಕಲಾಭಿಮಾನಿಗಳೇ, ಬ್ರಿಟಿಷರು ಮೋಸದಿಂದ ನಮ್ಮ ಭಾರತದ ನೆಲವನ್ನು ಆಕ್ರಮಣ ಮಾಡಿಕೊಂಡರು. ನಾವು ಅತಿಥಿ ದೇವೋಭವ ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡವರು. ನಮ್ಮಲ್ಲಿ ಬೇಡಿ ಬಂದವರಿಗೆ ನಾವು ಯಾವತ್ತೂ ಇಲ್ಲ ಅಂತ ಹೇಳುವುದಿಲ್ಲ. ಹಾಗೆ ನೆಲವನ್ನು ಬೇಡಿ ಬಂದಂತಹ ಬ್ರಿಟಿಷರಿಗೆ ಧಾರಾಳವಾಗಿ ನೆಲವನ್ನು ಕೊಡ್ತಾ ಇದ್ದಂತಹ ಭಾರತೀಯರ ಅವರ ಆ ಆಕ್ರಮಣದ ಹಿಂದಿನ ಬೆನ್ನಿಗೆ ಚೂರಿ ಹಾಕುವುದು ಅಂತ ಹೇಳ್ತಾರಲ್ಲ, ಅಂತಹ ಒಂದು ಸಂದರ್ಭ ಭಾರತೀಯರಿಗೆ ಒದಗ್ತದೆ. ಅಲ್ಲಿಂದ ಮುಂದೆ ಸಾಗಿ ವೀರರಾದಂತಹ ಸ್ವಾತಂತ್ರ್ಯ ಸಂಗ್ರಾಮಗಾರರ ಆ ಹೋರಾಟದಿಂದ ಭಾರತ ಮಾತೆ ಸ್ವತಂತ್ರ ಮಾತೆ ಎಂದು ಕರೆಸ್ಕೊಳ್ತಾಳೆ. ಅವರ ದಬ್ಬಾಳಿಕೆಗೆ ಒಳಗಾದಂತಹ ಸ್ವತಂತ್ರ ಮಾತೆಯನ್ನು ಮತ್ತೆ ಹಿಂತಿರುಗಿ ಭಾರತೀಯರು ಯಾವ ರೀತಿಯಲ್ಲಿ ಕರೆತರ್ತಾರೆ, ಯಾವ ರೀತಿಯಲ್ಲಿ ವಿಜೃಂಭಿಸುತ್ತಾರೆ ಎನ್ನುವಂತಹ ಭಾವ ಈ ಹಾಡಿನಲ್ಲಿದೆ. ಹಾಗೆ ನಮಗಾಗಲೇ ಭಾರತಕ್ಕೆ ಸ್ವತಂತ್ರ ಸಿಕ್ಕಿ ಆಗಿದೆ. ಹಾಗಾದರೆ ಮುಂದೆ ನಮ್ಮ ಕರ್ತವ್ಯ ಏನು, ಉದ್ದೇಶ ಏನು ಎನ್ನುವುದನ್ನು ನೃತ್ಯದ ಕೊನೆಯ ಭಾಗದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಭಾರತ ಮಾತೆಯನ್ನು ಮತ್ತೆ ತಂದ ನಂತರ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶದ ಶಕ್ತಿ ಏನಿದೆ, ನಮ್ಮ ದೇಶದ ಸಂಸ್ಕೃತಿ ಏನಿದೆ, ಅದನ್ನು ಎತ್ತಿ ಹಿಡಿಯುವಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು ಎನ್ನುವಂತಹ ಭಾವವನ್ನು ಕೊನೆಯ ಭಾಗದಲ್ಲಿ ತೋರಿಸ್ತಾ ಇದ್ದೇವೆ. ಇದೀಗ ವೀರ್ ಸಾವರ್ಕರ್ ಅವರ ದೇಶಭಕ್ತಿ ಗೀತೆ ಜಯೋಸ್ತುತೆ ತಮ್ಮ ಮುಂದೆ.
ನಾರಾಯಣನ 10 ಅವತಾರಗಳನ್ನು ಬಿಂಬಿಸುವಂತಹ ಶಾಸ್ತ್ರೀಯ ನೃತ್ಯ ದಶಾವತಾರ. ಹೆಸರೇ ಸೂಚಿಸುವಂತೆ 10 ಅವತಾರಗಳನ್ನು ತಾಳಿದಂತಹ ಶ್ರೀಹರಿಯ ಸ್ತುತಿಯನ್ನು ಈ ನೃತ್ಯದಲ್ಲಿ ಬಿಂಬಿಸಲಾಗಿದೆ. ಮೊದಲಿಗೆ ದುಷ್ಟ ರಾಕ್ಷಸನಿಂದ ವೇದಗಳನ್ನು ಉದ್ಧರಿಸಿ ತಂದಂತಹ ಮತ್ಸ್ಯಾವತಾರ, ಅಂದರೆ ಮೀನಿನ ಅವತಾರವನ್ನು ತಾಳಿ ಬಂದಂತಹ ಶ್ರೀಹರಿ. ಬಳಿಕ ರಾಕ್ಷಸರು ದೇವತೆಗಳು ಸಮುದ್ರವನ್ನು ಮಥಿಸುತ್ತಿದ್ದಾಗ ಮಂದರ ಪರ್ವತ ನೀರಿನೊಳಗೆ ಮುಳುಗಿದಂತಹ ಸಂದರ್ಭದಲ್ಲಿ ಕೂರ್ಮಾವತಾರವನ್ನು ತಾಳಿದಂತಹ ಶ್ರೀಹರಿ. ಕೂರ್ಮ ಅಂದರೆ ಆಮೆಯ ಅವತಾರ. ನೀರಿನ ಒಳಗಿನಿಂದ ಆ ಬೆಟ್ಟವನ್ನು ಎತ್ತಿ ತನ್ನ ಬೆನ್ನ ಮೇಲೆ ಇಟ್ಟುಕೊಂಡು ಸಮುದ್ರ ಮಥನಕ್ಕೆ ಕಾರಣನಾದಂತಹ ಶ್ರೀಹರಿ. ಬಳಿಕ ಹಿರಣ್ಯಾಕ್ಷ ಎನ್ನುವಂತಹ ದುಷ್ಟ ರಾಕ್ಷಸನೊಬ್ಬನು ಭೂಮಿ ತಾಯಿಯನ್ನು ಪೀಡಿಸುತ್ತಾ ಇದ್ದಂತಹ ಸಂದರ್ಭ, ಭೂಮಿ ತಾಯಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಲೋಸುವ ಶ್ರೀಹರಿ ವರಾಹ ರೂಪವನ್ನು ತಾಳ್ತಾನೆ. ಇಲ್ಲಿ ವರಾಹ ಅಂದರೆ ಹಂದಿಯ ಅವತಾರ. ಹಂದಿಯ ಅವತಾರವನ್ನು ತಾಳಿ ರಾಕ್ಷಸನನ್ನು ವಧಿಸಿ ಭೂಮಿ ತಾಯಿಯನ್ನು ಉದ್ಧರಿಸುವಂತಹ ಸಂದರ್ಭ. 4ನೇ ಅವತಾರ ಪುಟ್ಟ ಬಾಲಕನಾಗಿದ್ದಂತಹ ಪ್ರಹ್ಲಾದ ಎನ್ನುವಂತಹ ಹರಿಭಕ್ತನನ್ನು ಆತನ ತಂದೆಯಾದಂತಹ ಹಿರಣ್ಯಕಶಿಪು ಎನ್ನುವಂತಹ ದುಷ್ಟ ರಾಕ್ಷಸ ತೊಂದರೆ ಕೊಡ್ತಾ ಇದ್ದಂತಹ ಸಂದರ್ಭ. ಪುಟ್ಟ ಬಾಲಕ ಶ್ರೀಹರಿಯನ್ನು ಸದಾ ಸ್ತುತಿಸ್ತಾ ಇರ್ತಾನೆ. ಅದನ್ನು ತಿಳಿಯದಂತಹ ಆತನ ತಂದೆ, ಆ ನಿನ್ನ ಹರಿ ಎಲ್ಲಿದ್ದಾನೆ ಅಂತ ಆತನನ್ನು ಕೇಳಿದಾಗ ಆತ ಶ್ರೀಹರಿ ಸರ್ವಾಂತರ್ಯಾಮಿ, ಅಣುವಿನಿಂದ ಹಿಡಿದು ಈ ಇಡೀ ಪ್ರಪಂಚದಲ್ಲಿ ಸರ್ವಾಂತರ್ಯಾಮಿಯಾಗಿ ಕಾಣಿಸ್ಕೊಳ್ತಾನೆ ಅಂತ ಭಕ್ತಿಯಿಂದ ಹೇಳ್ಕೊಂಡಾಗ ಅಹಂಕಾರದಿಂದ ಆ ರಾಕ್ಷಸ ಹಿರಣ್ಯಕಶಿಪು ಆತನನ್ನು ವಿಧವಾಗಿ ತೊಂದರೆ ಕೊಡ್ತಾನೆ. ಆ ಸಂದರ್ಭದಲ್ಲಿ ಕಂಬದಿಂದ ಅರ್ಧ ಮಾನವ ಅರ್ಧ ನರಸಿಂಹ, ಅಂದರೆ ಸಿಂಹನಾಗಿ ಹುಟ್ಟಿ ಬಂದಂತಹ ನರಸಿಂಹ ಅವತಾರ. 5ನೇ ಅವತಾರವಾಗಿ ವಾಮನಾವತಾರ. ಪುಟ್ಟ ಬಾಲಕನ ವೇಷದಲ್ಲಿ ಬಂದಂತಹ ಶ್ರೀಹರಿ ರಾಜನಾದಂತಹ ಬಲಿ ಚಕ್ರವರ್ತಿ, ಆತ ಮಹಾದಾನವೀರ ಎಂದು ಪ್ರಖ್ಯಾತಿ ಹೊಂದಿರ್ತಾನೆ. ಆತನ ಬಳಿ ಹೋಗಿ ತನಗೆ 3 ಹೆಜ್ಜೆಗಳ ಭೂಮಿಯನ್ನು ನನಗೆ ಕೊಡು ಅಂತ ಕೇಳಿಕೊಳ್ತಾನೆ ವಾಮನ. ಶ್ರೀಹರಿಯ ಮಹಿಮೆಯನ್ನು ತಿಳಿಯದಂತಹ ಬಲಿ 3 ಯಾಕೆ, ಇನ್ನೂ ಜಾಸ್ತಿ ಕೇಳು ಅಂತ ಹೇಳ್ತಾನೆ. ಆದರೆ ವಾಮನ ಇಲ್ಲ, ನಾನಿಷ್ಟೇ ಚಿಕ್ಕವನು, ನನಗೆ 3 ಮೆಟ್ಟಿಲು ಜಾಗ ಸಾಕು ಅಂತ ಕೇಳಿಕೊಳ್ತಾನೆ. ಅಂತಹ ವಾಮನ ತನಗೆ ಆ ಏನು ದಾನ ಏನಿದೆ ಅದು ಸಿಗುವಾಗ ಆತ ವಾಮನನಾಗಿದ್ದವನು ತ್ರಿವಿಕ್ರಮನಾಗಿ ಬೆಳೆಯುತ್ತಾನೆ. ಅಂತಹ ತ್ರಿವಿಕ್ರಮ ತನ್ನ ಹೆಜ್ಜೆಯಿಂದ ಭೂಮಿಯನ್ನು ಆಕಾಶವನ್ನು ಅಳೆದು ಬಿಡುತ್ತಾನೆ. 3ನೇ ಹೆಜ್ಜೆ ಎಲ್ಲಿಡಲಿ ಅಂತ ಕೇಳಿದಾಗ ಬಲಿ ಚಕ್ರವರ್ತಿ ನನ್ನ ತಲೆಯ ಮೇಲೆ ಇಡು ಅಂತ ಭಕ್ತಿಯಿಂದ ಆತನಿಗೆ ನಮಿಸ್ತಾನೆ. ಅಂತಹ ಬಲಿಯನ್ನು ಪಾತಾಳಕ್ಕೆ ತಳ್ಳಿದಂತಹ ವಾಮನಾವತಾರ. ಬಳಿಕ ಪರಶುರಾಮನಾಗಿ ಭೂಮಿಯನ್ನು ಉದ್ಧರಿಸಿದಂತಹ ಆತ ಕಾರ್ತವೀರ್ಯ ಎನ್ನುವಂತಹ ಒಬ್ಬ ರಾಜ ಜಮದಗ್ನಿ ಎನ್ನುವಂತಹ ಋಷಿಗೆ ಉಪಟಳವನ್ನು ಕೊಡ್ತಾ ಇರ್ತಾನೆ. ಆತನ ಮಗನಾಗಿ ಜನಿಸಿದಂತಹ ಪರಶುರಾಮ ಅವತಾರ. ಬಳಿಕ ನಮಗೆಲ್ಲ ತಿಳಿದಿರುವಂತಹ ಮರ್ಯಾದಾ ಪುರುಷೋತ್ತಮನೆಂದು ಕರೆಸಿಕೊಳ್ಳುವಂತಹ ಶ್ರೀರಾಮ ಅವತಾರ. ದುಷ್ಟನಾದಂತಹ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿದಂತಹ ರಾವಣನನ್ನು ವಧಿಸಿ ಮತ್ತೆ ಅಯೋಧ್ಯೆಯನ್ನು ಆಳಿದಂತಹ ಶ್ರೀರಾಮಾವತಾರ. ಅದರ ಬಳಿಕ ಅಬಾಲ ವೃದ್ಧರಾದಿಯಾಗಿ ಸರ್ವರನ್ನು ಆಕರ್ಷಿಸುವಂತಹ ವ್ಯಕ್ತಿತ್ವವಾಗಿ ಬೆಳೆದು ನಿಂತಹ ಶ್ರೀಕೃಷ್ಣ ಅವತಾರ. ಪುಟ್ಟ ಬಾಲಕನಾಗಿ ಪೂತನಿ ಸಂಹಾರ ಇತ್ಯಾದಿ ಹಲವು ಲೀಲೆಗಳನ್ನು ತೋರಿಸುತ್ತಾ ಕೊನೆಯಲ್ಲಿ ಗೀತೋಪದೇಶದ ಒಂದು ವಿಶಿಷ್ಟ ವ್ಯಕ್ತಿತ್ವವಾಗಿ ಆತ ಬೆಳೆದು ನಿಲ್ಲುವಂತಹ ಸಂದರ್ಭವನ್ನು ಈ ಕೃಷ್ಣಾವತಾರದಲ್ಲಿ ತೋರಿಸಲಾಗಿದೆ. ತದನಂತರ ಅಹಿಂಸೆಯೇ ಪರಮೋ ಧರ್ಮ ಎನ್ನುವಂತಹ ಅಹಿಂಸಾ ತತ್ವವನ್ನು ಬೋಧಿಸಿದಂತಹ ಬುದ್ಧಾವತಾರ. ಹಾಗೂ ಕೊನೆಯಲ್ಲಿ ಅಶ್ವವನ್ನು ಏರಿ ಬಂದು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವಂತಹ ಕಲ್ಕಿ ಅವತಾರ. ಹೀಗೆ 10 ಅವತಾರಗಳನ್ನು ಬಿಂಬಿಸುವಂತಹ ನೃತ್ಯ ರೂಪಕ ಇದೀಗ ತಮ್ಮ ಮುಂದೆ ಗಾನ ನೃತ್ಯ ಅಕಾಡೆಮಿಯ ಕೊನೆಯ ನೃತ್ಯ ಪ್ರದರ್ಶನ. ಇದು ಕಲಾಭಿಮಾನಿಗಳೇ, ಇದೀಗ ತಮ್ಮ ಮುಂದೆ ದಶಾವತಾರ.
सशङ्खचक्रं सकिरीटकुण्डलं सशङ्खचक्रं सपीतवस्त्र सरसीरुहेक्षणम् सपीतवस्त्र सरसीरुहेक्षणम् सहार वक्ष श्रियं सहारवक्ष कौस्तुभ श्रियं नमामि विष्णुं शिरसा चतुर्भुजं नमामि विष्णु शिरसा चतुर्भुजं नमामि विष्णु शिरसा चतुर्भुजं ಸೇರುವುದೇ ಪಾವನ ಶ್ರೀಹರಿಯ ಪಾದ ಸೇರುವುದೇ ಪಾವನ ಪಾದ ಸೇರುವುದೇ ಪಾವನ ಜಗ ಜನನಿ ಲಘುಮಿ ಪಿಡಿದ ಶ್ರೀಹರಿ 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 ಪಾದ ಸೇರುವುದೇ ಪಾವನ ವೇದ ವೇದ್ಯ ವಿಧಿ ಸಂಜನಿತ ಚತುರ್ವೇದಗಳನ್ನು ವೇದ ವೇದ್ಯ ವಿಧಿ ಸಂಜನಿತ
ಕಿಟ ಕಿಟ ತುಂ ಕಿಟ ನಂ ಕಿಟ 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 ತುಂ ಕಿಟ ನಂ ಕಿಟ 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 ತುಂ ಕಿಟ ನಂ ಕಿಟ ತಿಂ ತರಕಿಟ ತುಂ ಛೇ ಕುಡು ಚನ್ನ ಕಿಟ ತತ್ತ ಕಿಟ ದಿದಿ ಕಿಟ ತುಂ ಕಿಟ ನಂ ಕಿಟ ಕಿಟ ತರಿ ಕಿಟ ತಂ ಕಿಟ ತಂ ಕಿಟ 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 ತುಂ ಕಿಟ ನಂ ಕಿಟ ತದ್ದಿ ತರಕಿಟ ತುಂ ಛೇ ಕುಡು ಚನ್ನ ಕಿಟ ತತ್ತ ಕಿಟ ಕಿಟ ತುಂ ಕಿಟ ಕಿಟ ತುಂ ಕಿಟ ನಂ ತರಕಿಟ ಛೇ ಕುಡು ಚನ್ನ ಕಿಟ ತತ್ತ ಕಿಟ ಕಿಟ ತುಂ ಕಿಟ ಕಿಟ ತುಂ ಕಿಟ ನಂ ಕಿಟ ಛೇ ಕುಡು ಚನ್ನ ಕಿಟ ತಂ ತರಕಿಟ ಛೇ ಕುಡು ಚನ್ನ ಕಿಟ ಜಿಂ ತರಕಿಟ ಛೇ ಕುಡು ಚನ್ನ ಕಿಟ ತುಂ ತುಂ ತರಕಿಟ ಛೇ ಕುಡು ಚನ್ನ ಕಿಟ ನಂ ತರಕಿಟ ಛೇ ಕುಡು ಚನ್ನ ಕಿಟ ತಾ ಜಿಂಗಿ ನ ತುಂ ತರಕಿಟ ತುಂ ತಾ ಜಿ ಜೇ ಕುಡು ಚನ್ನ ಕಿಟ ಚನ್ನ ಕಿಟ ತಾ ಜಿ ಜಿ ನ ತೋ ಕಿಟ 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 ತುಂ ತಾ ಕಿಟ ಕಿಟ ತುಂ ತಾ ಜಿ ಜೇ ಕುಡು ಚನ್ನ ಕಿಟ ಚನ್ನ ಕಿಟ ಚನ್ನ ಕಿಟ ತಾ ಜಿಂಗಿ ನ ತುಂ ಕಿಟ ಕಿಟ ತುಂ ತಕ್ಕ ಚಿತ್ತ ಕಿಟ ತುಂ ಕಿಟ ಚಿತ್ತ ಕಿಟ ತುಂ ಪಾದ ಸೇರುವುದೇ ಪಾವನ 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 ಸ ನಿಜ ತನಿದ ನಿದ ಮಗರಿದ ನಿಗ ಮನಿದ ಮಗ ಮಗರಿ ನಿರಿದ ಮೋದ ಚಿತ್ರದಲ್ಲಿ ಸುರರು ಮರಾಂಧಕಾರದಲ್ಲಿ ಅಸುರರು ಮಂದರಗಿರಿ ಗುರಗದ ಬಂಧನದಿ ಹೋಗರೆವ ಕಡಲ ಕಡೆ ಮಂದರಗಿರಿ ಗುರಗದ ಬಂಧನದಿ ಹೋಗರೆವ ಕಡಲ ಕಡೆ ಕಡಲ ಕಂದರದಿ ಮಂದರ ಕುಸಿಯೇ ಕಡಲ ಕಂದರದಿ ಮಂದರ ಕುಸಿಯೇ ಇಂದ್ರಾದಿ ಸುರರ ಮೊರೆಯ ಮೇರೆಗೆ ಇಂದ್ರಾದಿ ಸುರರ ಮೊರೆಯ ಮೇರೆಗೆ ಮಹಾಕೂರ್ಮಾವತಾರವ ತಳೆದ ಮಹಾಕೂರ್ಮಾವತಾರವ ತಳೆದ ಮಹಾಕೂರ್ಮಾವತಾರವ ತಳೆದು ಮಂದರೋದ್ಧಾರವನ್ನು ಗೈದ ಮಹಾಕೂರ್ಮಾವತಾರವ ತಳೆದು ಮಂದರೋದ್ಧಾರವನ್ನು ಗೈದ ಪರಮಪಾದ ಸೇರುವುದೇ ಪಾವನ 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 ಪಾದ ಸೇರುವುದೇ ಪಾವನ ಜಗಜ್ಜನನಿ ಲಘುಮಿ ಪೀಡಿತ ಶ್ರೀಹರಿ ಪಾದ ಸೇರುವುದೇ ಪಾವನ ಪಾವನ ನಿಸರಿ ಪಗ ಗಮದನಿ ಪ ನಿಸರಿ ಪಗ ಮರಿಸರಿ ಪಗ ಮರಿಸರಿ ಧರಿ ಪಗ ಗಮದನಿ ಪ ನಿಸರಿ ಪಗ ಮರಿಸರಿ ಪಗ ಮರಿಸ ಖೇದ ಹೃದಯಿ ಭೂದೇವಿ ಖಳಹಿರಣ್ಯಾಕ್ಷರ ಬಂಧನಿ ವಿಲಪಿಸ
ಸೇರುವುದೇ ಪಾವನ ಪಾವನ ಗುತಟ್ಟಿ ಗುತಟ್ಟ ಧಿಂಕರಿಗಂ ಜಿತ್ತಾ ಹತ ಝುಂಕರಿಗಂ ಜಿತ್ತಾ ಹತ ಝುಂಕರಿಗಂ ತಾ ಹತ ಝುಂಕರಿಗಂ ಚಕ್ಕೆರಗ ಧರಿಗಂ ತಕ್ಕ ಜಿತ್ತಾ ಹತ ಝುಂಕರಿಗಂ ತಕ್ಕಿಟ್ಟ ತಕ್ಕ ಜಿತ್ತಾ ಹತ ಝುಂಕರಿಗಂ ತಕ್ಕಿಟ್ಟ ತಾ ಹತ ಝುಂಕರಿಗಂ ತಕ್ಕಿರಗ ಧರಿಗಂ ಜಿತ್ತಾ ಹತ ಜಿತ್ತಾ ಹತ ಝುಂಕರಿ ಝುಂಕರಿಗದ ತಕ್ಕದಿ ತಾ ಹತ ತಕ್ಕದಿ ತಾ ಹತ ಝುಂಕರಿ ಝುಂಕರಿಗದ ತಾ ಹತ ಝುಂಕರಿ ತಕ್ಕಣಂ ತದಿ ತದಿ ಗುಂ ತದಿ ತಕ್ಕ ಜಿಂ ತದಿ ತಕ್ಕ ಝುಂ ತದಿ ನಂ ತದಿ ಗುಂ ತದಿ ಜಿಂ ತದಿ ಝುಂ ನಂ ಗುಂ ಜಿಂ ತಕ್ಕದಿ ತಾ ಹತ ಝುಂ ತದಿ ತಕ್ಕಣಂ ತದಿ ತದಿ ಗುಂ ತದಿ ತಕ್ಕ ಜಿಂ ತದಿ ತಕ್ಕ ಝುಂ ತದಿ ಗುಂ ತದಿ ಗುಂ ತದಿ ಜಿಂ ತದಿ ಝುಂ ನಂ ಗುಂ ಜಿಂ ತದಿ ತಾ ಹತ ಝುಂ ತದಿ ತಾ ಹತ ಝುಂ ತದಿ ತಾ ಹತ ಝುಂ ತದಿ ತಾ ಜಿಂ ದಿ ನ ಝುಂ ತಕ್ಕ ಜಿಂ ಜಿಂ ತುಂ ತಕ್ಕ ಜಿಂ ಜಿಂ ತುಂ ತಾ ಜಿ ತಕ್ ಜಿಂ ದರಿಗಡಂ ತಕ್ಕ ಜಿಂ ದರಿಗಡಂ ತಕ್ಕ ಜಿಂ ದರಿಗಡಂ ತಾ ಜಿ ತುಂ ತಕ್ ಜಿಂ ದರಿಗಡಂ ತಕ್ಕ ಜಿಂ ದರಿಗಡಂ ತಕ್ಕ ಜಿಂ ದರಿಗಡಂ ಪಾದ ಸೇರುವುದೇ ಪಾವನ ಪಾವನ ನಾದಲೋಲನಾಗಿ ಪ್ರಹ್ಲಾದನು ವಿಧ ವಿಧವಾಗಿ ಹರಿಯ
ಬೇಡಿ ಬಂದವನಿವನು ವಾಮನನು ಭೂತಕಾರದಿ ಬೆಳೆದ ಬಲಿಮಗಕ್ಕೆ ರಾಯಮನೋ ಶಿರವ ಪಾತಾಳಕ್ಕೆ ತುಳಿದ ಮನಿಶಿರವ ಪಾತಾಳಕ್ಕೆ ತುಳಿದ ಮನಿಶಿರವ ಪಾತಾಳಕ್ಕೆ ತುಳಿದ ಹರಿಪಾದ ಸೇರುವುದೇ ಪಾವನ ಜಗ ಜನನಿ ಲಘುವಿ ಪಿಡಿದ ಶ್ರೀ ಹರಿಪಾದ ಸೇರು ಪಾದ ಸೇರುವುದೇ ಪಾವನ 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 ಶ್ರೀಗಮ ದೀಗ ಸನಿದ ರಸದಿ ನಿರಮದ ನಿರಮ ಗಮದ ಶ್ರೀಗಮ ದೀಗ ಸನಿದ ರಸದಿ ನಿರಮದ ನಿರಮ ಹರಿ ಹರಿ ವ್ಯಾಧ ಚಿತ್ತದಿ
ಕುಟಿಲದಿ ಸೆರೆಹಿಡಿಯೇ ವಾದಿಸಿ ಎದುರಿಸಿದ ಜಮದಗ್ನಿಯನು ಅಧಿಘೋರದಿ ತುಂಡರಿಸಿ ನಡೆಯೇ ವಾದಿಸಿ ಎದುರಿಸಿದ ಜಮದಗ್ನಿಯನು ಅಧಿಘೋರದಿ ತುಂಡರಿಸಿ ನಡೆಯೇ ಪಿತನ ಮರಣದಿ ಕುಪಿತನಾಗಿ ಪಿತನ ಮರಣದಿ ಕುಪಿತನಾಗಿ ಮಹಾಕ್ರೋಧಾಗ್ನಿಯನು ಕುಳಿತ ಸಂಚರಿಸಿ ಪಿತನ ಮರಣದಿ ಕುಪಿತನಾಗಿ ಮಹಾಕ್ರೋಧಾಗ್ನಿಯನು ಕುಳಿತ ಸಂಚರಿಸಿ ಪರಶು ಪಿಡಿದು ಹರಿಯ ಧರಿದ ಪರಶುರಾಮಾವತಾರಿ ಪರಶು ಪಿಡಿದು ಹರಿಯ ಧರಿದ ಪರಶುರಾಮಾವತಾರಿ ಪರಶು ಪಿಡಿದು ಹರಿಯ ಧರಿದ ಪರಶುರಾಮಾವತಾರಿ ಹರಿಯ ಗುರುನ ಕಮಲ ಪಾದ ಸೇರುವುದೇ ಪಾವನ ಜಗ ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ 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 ವಾದವಿಹಿತನಾಗಿ ದಾಶರಥಿಯು ದಶರಥನ ಆಡತಿಯಂತೆ ನಡೆದು ವಾದವಿಹಿತನಾಗಿ ದಾಶರಥಿಯು ದಶರಥನ ಆಡತಿಯಂತೆ ನಡೆದು ಅನುಜ ಸೌಮಿತ್ರಿ ಕುಲಜಧರೆಯೇತ್ರಿ ಒಡಗೂಡಿ ಅರಣ್ಯಕ್ಕೆ ನಡೆಯೇ ಅನುಜ ಸೌಮಿತ್ರಿ ಕುಲಜಧರೆಯೇತ್ರಿ ಒಡಗೂಡಿ ಅರಣ್ಯಕ್ಕೆ ನಡೆಯೇ ದುರಾಚಾರಿ ದಶಕರ್ಣನು भवति भिक्षां देहि भवति भिक्षां देहि भवति भिक्षां देहि
ಗೌರವಾರಿ ಪಾಂಡವ ಪಕ್ಷ ಸಹಕಾರಿ ಪಾಂಡವ ಪಕ್ಷ ಸಹಕಾರಿ ಮುರಾರಿ ಕೃಷ್ಣನ ಗೀತಾಮೃತದಿ ಮುರಾರಿ ಕೃಷ್ಣನ ಗೀತಾಮೃತದಿ ಗೀತ ಅಮೃತದಿ ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे संभवामि युगे युगे संभवामि युगे युगे मुरारी कृष्णन गीतामृतದಿ ಇಹವ ಮರೆತು ಪರವ ಬೆರೆತು ವಿನಯದಿ ಪಾದ ಸೇರುವುದೇ ಪಾವನ ಜಗ ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ 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 ಸಾರಿ ಮಪನಿ ಪ ಮಪನಿ ಸರಿ ಮರಿ ತ್ರಿಕ ತನಿ ಮಪನಿ ಸಾರಿ ಮಪನಿ ಪ ಮಪನಿ ಸರಿ ಮರಿ ತ್ರಿಕ ತನಿ ಮಪನಿ ಸ ಯೋಧನಾಗಿ ರಾಜಭೋಗವನು ಸಿದ್ಧಾರ್ಥನು ರಾಜ್ಯವನ್ನು ಕೊರೆಯೇ ಯೋಧನಾಗಿ ರಾಜಭೋಗವನು ಸಿದ್ಧಾರ್ಥನು ರಾಜ್ಯವನ್ನು ಕೊರೆಯೇ
ಗಳಿಸಿ ವೈಭೋಗಗಳನ್ನು ತ್ಯಜಿಸಿ ಓದಿ ಬೋಧೆಯ ಜ್ಞಾನವ ಗಳಿಸಿ ಪಶುಮೇಧ ಪರಹಿಂಸೆಯ ನಡೆಸಿದ ಪರಹಿಂಸೆಯ ನಡೆಸಿದ ಶಾಂತ ಬುದ್ಧಾವತಾರಿ ಶಾಂತ ಬುದ್ಧಾವತಾರಿ ಶಾಂತ ಬುದ್ಧಾವತಾರಿ ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಶಾಂತ ಬುದ್ಧಾವತಾರಿ ಶ್ರೀಹರಿಯ ಪಾದ ಸೇರುವುದೇ ಪಾವನ ಜಗ ಜನನಿ ಲಕ್ಷ್ಮೀ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಪಾವನ ಮದರಿ ಸದ ಮರಿ ಪದ ಸರಿ ಮರಿ ಪದ ಮರಿ ಮದರಿ ಸದ ಮದ ಸರಿ ಸದ ಮರಿ ಪದ ಸರಿ ಮರಿ ಸದ ಮರಿ ಮದರಿ ಸದ ಮರಿ ಸಾಗಾಡುತ್ತ ಸದಾ ಅನ್ಯರ ಹಳಿದು ಪರರೊಡನೆಯು ತನದೇ ಎಂದು ಸೆಳೆದು ಸಾಗಾಡುತ್ತ ಸದಾ ಅನ್ಯರ ಹಳಿದು ಪರರೊಡನೆಯು ತನದೇ ಎಂದು ಸೆಳೆದು ಧರ್ಮ ಮುರಿದು ಕರ್ಮ ಬೆಳೆದು ಧರ್ಮ ಮುರಿದು ಕರ್ಮ ಬೆಳೆದು ಅನುದಿನ ಮನುಜನು ಪಾಪ ತಿಕ್ಕುದಿಯೇ ಮೇರೆ ಮೀರಿದ ಅಧರ್ಮವ ತಡೆಯಲು ಮೇರೆ ಮೀರಿದ ಅಧರ್ಮವ ತಡೆಯಲು ಶ್ವೇತಾಶ್ವತರ ಖಡ್ಗದೊಡನೆ ಹರಿಯು ಶ್ವೇತಾಶ್ವತರ ಖಡ್ಗದೊಡನೆ ಹರಿಯು ಪ್ರಳಯಾಂತಕ ಕಲ್ಕಿಯ ರೂಪದಿ ಸಮಸ್ತ ಭುವನವ ಅಳಿಸುವ ಮುನ್ನ ಸಮಸ್ತ ಭುವನವ ಅಳಿಸುವ ಮುನ್ನ ಸಮಸ್ತ ಭುವನವ ಅಳಿಸುವ ಮುನ್ನ ಪಾದ ಸೇರುವುದೇ ಪಾವನ ಜಗ ಜನನಿ ಲಕ್ಷ್ಮೀ ಬೇಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ 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 ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ 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 ವಂದೇ ಆಯೋಜಿಸಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರಿಗೂ ನಮ್ಮ ತಂಡ ಆಭಾರಿಯಾಗಿರುತ್ತದೆ. ಹಾಗೂ ಪ್ರೋತ್ಸಾಹಿಸಿದಂತಹ ಕಲಾಭಿಮಾನಿ ಬಂಧುಗಳಿಗೆಲ್ಲರಿಗೂ ನಮ್ಮ ತಂಡ ಆಭಾರಿಯಾಗಿರುತ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಿಯ ಮಾಧ್ಯಮಿಕ ಹಾಗೂ ಹಿರಿಯ ಹಂತದ ಸುಮಾರು 25 ವಿದ್ಯಾರ್ಥಿನಿಯರು ಕಲಾವಿದೆಯರು ಭಾಗವಹಿಸಿದ್ದಾರೆ. ಶೈಕ್ಷಣಿಕ ಅಭ್ಯಾಸದ ಜೊತೆಯಲ್ಲಿ ಇಂತಹ ಸಾಂಸ್ಕೃತಿಕ ಅಭ್ಯಾಸವನ್ನು ತೊಡಗಿಸಿಕೊಂಡು ನಮ್ಮ ದೇಶದ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಮೆರೆಯುತ್ತಿದ್ದಾರೆ ಅಂತ ಹೇಳ್ತಾ ಅವರನ್ನೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಈ ಮಾರ್ಚ್ ತಿಂಗಳು ಪರೀಕ್ಷೆ ಸಮಯ, ಇಂತಹ ಸಂದರ್ಭದಲ್ಲೂ ಸಹಿತ ಇದರ ತರಗತಿಗಳನ್ನು ಅಭ್ಯಾಸವನ್ನು ನಿರಂತರವಾಗಿ ಮುಂದುವರಿಸುತ್ತಾ
ನಮ್ಮ ತಂಡಕ್ಕೆ ಹೆಮ್ಮೆಯನ್ನು ತರ್ತಾ ಇದ್ದಾರೆ. ಇವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಹಾಗೂ ಇವರನ್ನು ಪ್ರೋತ್ಸಾಹಿಸ್ತಾ ಇರುವಂತಹ ಅವರೆಲ್ಲರ ಹೆತ್ತವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷ ಸಹಕಾರ ನೀಡಿದ ಸರ್ವರಿಗೂ ನಮಸ್ಕರಿಸ್ತಾ ನಿರ್ಗಮಿಸ್ತಾ ಇದ್ದೇವೆ. ನಮಸ್ಕಾರ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕಲಾ ವೇದಿಕೆಗಳಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿ ಜನಮೆಚ್ಚುಗೆಯನ್ನು ಪಡೆದಂಥ ಯಜ್ಞ ತಂಡ ಇವತ್ತು ಅನೇಕ ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ಭಗವಾನ್ ಬಾಹುಬಲಿ ಸ್ವಾಮಿಯ ಈ ಶತಮಾನದ 3ನೇ ಮಹಾಮಸ್ತಕಾಭಿಷೇಕದ 3ನೇ ದಿನ ಈ ನಮ್ಮ ವೇದಿಕೆಯಲ್ಲಿ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿ ಅದನ್ನು ನೋಡಿ ನಮ್ಮ ಕಣ್ಣುಗಳು ನಿಜವಾಗಿಯೂ ಕೂಡ ಪಾವನಗೊಂಡವು. ಅದಕ್ಕಾಗಿ ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಅನೇಕ ನೃತ್ಯ ಪ್ರಕಾರದ ಮೂಲಕ, ವೈವಿಧ್ಯಮಯ ನೃತ್ಯದ ಮೂಲಕ, ಅದ್ಭುತ ಪ್ರದರ್ಶನದ ಮೂಲಕ ನಮ್ಮನ್ನೆಲ್ಲ ಪೌರಾಣಿಕ ಲೋಕಕ್ಕೆ, ದಾಸ ಸಾಹಿತ್ಯ ಲೋಕಕ್ಕೆ ಕೊಂಡೊಯ್ದು ನಮ್ಮ ಮನರಂಜಿಸಿದಂತಹ ಯಜ್ಞ ಕಲಾ ತಂಡದ ರೂವಾರಿಯಾಗಿರ್ತಕ್ಕಂಥ ವಿದ್ಯಾಶ್ರೀ ರಾಧಾಕೃಷ್ಣ ಮಂಗಳೂರು ಇವರಿಗೆ ನಮ್ಮ ಮಹಾಮಸ್ತಕಾಭಿಷೇಕ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಕೃತಜ್ಞತೆಗಳು, ಅಭಿವಂದನೆಗಳು. ಅದೇ ರೀತಿ ಯಜ್ಞ ಕಲಾ ತಂಡದ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಇವತ್ತು ಈ ನಮ್ಮ ವೇದಿಕೆಯಲ್ಲಿ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿದಂಥ ಎಲ್ಲ ಕಲಾವಿದ ಬಂಧುಗಳಿಗೂ ಕೂಡ ನಮ್ಮ ಮಹಾಮಸ್ತಕಾಭಿಷೇಕದ ಪ್ರಯುಕ್ತ ಅವರ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅಭಿವಂದನೆಗಳನ್ನು ಸಲ್ಲಿಸ್ತಾ ನೆಮ್ಮಿ ತಂಡಕ್ಕೆ ಇನ್ನಷ್ಟು ಯಶಸ್ಸು ಸಿಗಲಿ, ಭಗವಾನ್ ಬಾಹುಬಲಿ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಂದನೆಗಳು. ಆತ್ಮೀಯ ಕಲಾಬಂಧುಗಳ